ನಿಮ್ಗಳ ಹತ್ರ ನಿಮಗೆ ದಿನನಿತ್ಯ ರೈತರ ಬೆಳೆಯೋದನ್ನ ನಿಲ್ಲಿಸಿದ್ರೆ ಹೇಳಿ ತಿನ್ಬೇಕಾಯ್ತದೆ ನಮ್ಮ ಮಕ್ಕಳ. ನಿಜವಾಗ್ಲೂ ಎಷ್ಟು ಕೋಪ ಬರ್ತದೆ. ದಯವಿಟ್ಟು ಈ ಕೃಷಿನಲ್ಲಿರುವಂಥ ಸತ್ಯನ ಇವತ್ತು ಮಾತಾಡೋರಾಗಬೇಕು. ಇದರ ರೋಷ ಬರುತ್ತೆ, ತುಂಬ ನೋವಾಗುತ್ತೆ. ಯಾಕಂದರೆ ಇವತ್ತಿನ ಬೇಸಿಗೆಯಲ್ಲಿ 4 ಲಕ್ಷ 5 ಲಕ್ಷ ಖರ್ಚು ಮಾಡಿ ಒಂದೊಂದು ಕೆಲವು ಭಾಗದಲ್ಲಿ ಅಡಿಕೆ ತೋಟಕ್ಕೆ ನೀರು ಕೊಡ್ತಾ ಇದ್ದಾರೆ. ಇದನ್ನು ಯಾರ್ರೀ ಮಾಡಬೇಕಾಗಿರೋದು? ಯಾರ್ರೀ ಇದಕ್ಕೆಲ್ಲ ಸಂಸ್ಥೆಗಳಿಲ್ರಿ? ನಮ್ದು ಟ್ಯಾಕ್ಸ್ ದುಡ್ಡಲ್ಲಿ ಸಂಸ್ಥೆಗಳು ಓಪನ್ ಮಾಡ್ಕೊಂಡಿಲ್ವ ನೀವೆಲ್ಲ? ಮಗು ಹುಟ್ಟೋದು 2 ವರ್ಷ ಮುಂಚೆನೇ ರೆಡಿ, ಹಾಲು ತಾಯಿ ಎದೆಯಲ್ಲಿ ರೆಡಿ ಆಗಿ ಆದಮೇಲೆ ಮಗು ಹುಡ್ತದೆ ಹೊರತು ಮುಂಚೆನೇ ಮಗು ಹುಡಲ್ಲ. ಮಗು ಹುಟ್ಟ ಮೇಲೆ ಹಾಲು ರೆಡಿ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಸಂಬಳ ತಗೊಂಡು ಅವ್ರ ಮನೇಲಿ ಆರಾಮಾಗಿರ್ಬೋದಾಯ್ತು. ಅವರು ಅವಶ್ಯಕತೆ ಇರಲಿಲ್ಲ ಕಣ್ರಿ. ಜೀವಾಮೃತ ಮಾಡಿಕೊಂಡು ನಿಮಗೆಲ್ಲ ಹೇಳ್ಬಿಟ್ಟು ಉದ್ಧಾರ ಮಾಡ್ಬೇಕನ್ನೋದು ಏನ್ರಿ ಅವ್ರಿಗೆ? ಯಾವನ್ರಿ ಮಾಡ್ತದಾನೆ ಇವತ್ತು? ಎಲ್ಲ ಕಳ್ಳನ ಮಕ್ಕಳೇ. ನನ್ನ ಮಗ ಬರ್ರಿ ಬರೀ ರೈತರನ್ನ ದೂಸೋದೆಯ, ರೈತರುಗಳನ್ನ ಹಾಳು ಮಾಡೋನೆಯ ಲೋಫರ್ ನನ್ನ ಮಕ್ಕಳು. ಯಾವನ್ರಿ ಉದ್ಧಾರ ಮಾಡಿದ್ದಾನೆ ರೈತರು? ಇವತ್ತು ಕೂಡ ರೈತರುಗಳು ಸಾಲ ಹಾಕೊಂಡು ಪಾಪ ಅವ್ರ ನಮ್ಮ ನೋಡಿ. ಈಗ ನನಗೆ 38 ಏಜು. ನನ್ನ ತಂದೆ ನನಗೆ ಕರೆಕ್ಟಾಗಿ ಕೃಷಿ ಬಗ್ಗೆ ತಿಳಿಸ್ಕೊಟ್ಟಿಲ್ಲ ಕಣ್ರಿ, ಸತ್ಯ ಹೇಳ್ತೀನಿ. ನಮ್ಮ ಅಪ್ಪನೂ ಅಲ್ಲ, ನಮ್ಮ ತಾತನೂ ಕೂಡ ಇವ್ರು ಯಾಕಂದು ನಾನು ನೋಡಿದ್ದೀನಿ. ಸೊ ಇದು ಯಾಕೆ ಕೋಪದಿಂದ ಹೇಳ್ತೀನಿ ಅಂದರೆ, ಈ ಸತ್ಯಗುಣ ನೋಡಿ, ನನ್ನ ಪ್ರಾಣ ಹೋದ್ರೂ ನಾನು ಹೇಳೋದೇ ಸತ್ಯ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಮ್ಮ ಸುಭಾಷ್ ಪಾಳೇಕರ್ನಲ್ಲಿ ಕಟ್ಕೊಂಡಿದ್ದೀನಿ. ನನಗೂ 2 ಮಕ್ಕಳಿದೆ. ನಾನೇನು ಕೋಟ್ಯಾಧಿಪತಿ ಅಲ್ಲ. ಬ್ಯಾಕ್ಗ್ರೌಂಡಲ್ಲಿ ಒಂದು 20,000 ಸಂಬಳ ತಗೊಳ್ಳಲ್ಲ. ಬಂದು ಚೆಕ್ ಮಾಡೋ ಕರಪ್ಷನ್ ಈ ಆನ್ಲೈನಲ್ಲಿ ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ. ನೀನು ಬರೀ ಕಂಪ್ಲೀಟಾಗಿ ನನ್ನ ನೀವು ಸರ್ಚ್ ಮಾಡ್ಬೋದು. ಬಂದು ಚಂದಗಲ್ ಗ್ರಾಮಕ್ಕೆ ಬಂದು ನಾವೇನು ಹಳ್ಳಿ ಮಧು ಫೇಸ್ಬುಕ್ ನೋಡ್ತಾರೋ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ, ಮತ್ತು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ, ಈ ಕೃಷಿಯ ವಿಷಯದಲ್ಲಿ ನಾನು ಒಂದು 4 ವರ್ಷದಿಂದ ಇವತ್ತು 5ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ಸುಭಾಷ್ ಪಾಳೇಕರ್ ಕೃಷಿನ ನಾವು ಸುಮಾರು ಒಂದು 5 ವರ್ಷದಿಂದ ಅಳವಡಿಸ್ಕೊಂಡಿದ್ದೀವಿ. ಸೊ ಕೆಲವು ಚಮತ್ಕಾರಗಳು ನಾನು ನೋಡಿದ್ದನ್ನು ಮತ್ತು ನನ್ನ ಕೃಷಿಯಲ್ಲಿ ಅಳವಡಿಸ್ಕೊಂಡಿರೋದನ್ನು ಮತ್ತು ಹಂತವಾಗಿ ನಾನು ಸುಭಾಷ್ ಪಾಳೇಕರ್ ಕೃಷಿಯನ್ನು ಅಳವಡಿಸ್ಕೊಂಡ ಮೇಲೆ ನನಗೆ ತಿಳಿದಂಥ ಸತ್ಯಗಳನ್ನ, ಸೊ ಅದ್ರ ಜೊತೆಗೆ ಈ ಬುಕ್ಕಲ್ಲಿ ಬರೆದಿರುವುದು ಮತ್ತು ನನ್ನ ತೋಟದಲ್ಲಿ ನಡೀತಾ ಇರೋಂಥ ಸತ್ಯಗಳನ್ನ ಎರಡನ್ನೂ ಪ್ರಾಕ್ಟಿಕಲಾಗಿ ನಮ್ಮ ಜನಕ್ಕೆ ತಿಳಿಸ್ಬೇಕು ಅಂತ ಈ ನಿಮ್ಮ ಹಳ್ಳಿ ಮಧು ಫೇಸ್ಬುಕ್ ಮತ್ತು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಸುಮಾರು ಒಂದು 9 ತಿಂಗಳ ಹಿಂದೆ ನಾನು ಕಾರ್ಯರೂಪಕ್ಕೆ ತಂದಿದ್ದೀನಿ. ಯಾಕೆ ಅಂದರೆ ನಮ್ಮ ಜನಕ್ಕೆ ಸತ್ಯದ ಕೊರತೆ ಇದೆ ಮತ್ತು ಕೃಷಿಯಲ್ಲಿ ತಿಳಿಬೇಕಾದಂಥ ಕೆಲವು ವೈವಿಧ್ಯತೆಯನ್ನು ಕೊರತೆ ಇದೆ. ಸೊ ಈ ಕೊರತೆಯನ್ನು ನಮಗೆ ಸಾಧ್ಯ ಆದಷ್ಟು, ಯಾಕೆಂದರೆ ನಮ್ಮ ರೈತರುಗಳಿಗೆ ಬುಕ್ಕು ಓದುವಷ್ಟು ಸಮಯ ಇಲ್ಲ. ಕೆಲವು ರೈತರು, ಎಲ್ಲ ರೈತರುಗಳ ಬುದ್ಧಿವಂತ ಜೀವಿಗಳಿರುವ ಇವತ್ತಿನ ಸಮಾಜದಲ್ಲಿ ಕೆಲವು ರೈತರುಗಳಿಗೆ ಪಾಪ ಬುಕ್ಕು ಓದೋಕ್ಕೆ ಪುರ್ಸೊತ್ತಿಲ್ಲ. ಯಾಕೆ ಅಂದರೆ ಪುರ್ಸೊತ್ತನ್ನ ಅವ್ರಿಗೆ ಕೊಡ್ತಾಯಿಲ್ಲ. ರಾಸಾಯನಿಕ ಬಳಸೋದು, ಕೆಮಿಕಲ್ ಹಾಕೋದು, ಕೊಟ್ಟಿಗೆ ಗೊಬ್ಬರಗಳು ಹಾಕೋದು, ಬೆಳೆ ಬೆಳೆಯೋದು, ಉಳುಮೆ ಮಾಡೋದು, ಇದು ಸಹಜವಾಗ್ಬಿಟ್ಟಿದೆ ಇವತ್ತಿನ ಕೃಷಿಯಲ್ಲಿ. ಇವತ್ತು ಸಹಜ, ಅದು ಎಲ್ಲರಿಗೂ ಗೊತ್ತಿರೋಂಗೆ, ಅದು ಸಹಜನೇ. ಬಟ್ ಇಲ್ಲಿ ಸುಭಾಷ್ ಪಾಳೇಕರ್ ಅವರು ನಮ್ಮ ಕೃಷಿ ವಿದ್ಯಾಪೀಠಗಳು ಏನು ಹೇಳ್ತವೆ ಮತ್ತು ಕೃಷಿ ವಿದ್ಯಾಪೀಠಕ್ಕೂ ನಮ್ಮಲ್ಲಿ ಈಗ ನಡೀತಾ ಇರೋದಕ್ಕೂ ಯಾವ ಥರ ವ್ಯತ್ಯಾಸ ಇದೆ ಸ್ವಾಮಿ ಇಲ್ಲಿ ಬರೀತಾರೆ. ನಮ್ಮ ಕೃಷಿ ಯೂನಿವರ್ಸಿಟಿಯವರು ಹೇಳಿರೋದನ್ನೇ ಬರೆದಿದ್ದಾರೆ. ಕೃಷಿ ವಿದ್ಯಾಪೀಠ ಪ್ರಕಾರ ಗಿಡಗಳ ಬೆಳೆಗಳ ಮೇಲೆ ಬರುವ ಕೀಟನಾಶಕ ಶಿಲೀಂಧ್ರನಾಶಕ ಸಿಂಪಡಿಸಲೇಬೇಕು. ಇಲ್ಲದೆ ಹೋದರೆ ಉತ್ಪಾದನೆ ಸಿಗುವುದೇ ಇಲ್ಲ. ಅದರ ಕಾಡಿನಲ್ಲಿರುವ ಗಿಡ ಮರಗಳಿಗೆ ಯಾವುದೇ ಕೀಟನಾಶಕವಿಲ್ಲದಿದ್ದರೂ ಅವುಗಳು ನೋಡಲು ನಿರುಯೋಗಿಯಾಗಿರುತ್ತವೆ ಮತ್ತು ಹೇರಳವಾಗಿ ಹಣ್ಣು ಬಿಡುತ್ತವೆ. ಹಣ್ಣುಗಳ ಮೇಲೆ ಯಾವುದೇ ಕಲೆಗಳು ಕೂಡ ಇರುವುದಿಲ್ಲ. ಕೃಷಿ ವಿದ್ಯಾಪೀಠದ ಸಲಹೆ ಪ್ರಕಾರ ಉತ್ಪಾದನೆ ಹೆಚ್ಚಾಗಲು ಸಿಂಚನೆಯ ಮೂಲಕ ನೀರು ಬಿಡಲೇಬೇಕು. ಇಲ್ಲದಿದ್ದರೆ ಗಿಡಗಳು ಬೆಳವಣಿಗೆ ಆಗುವುದಿಲ್ಲ ಮತ್ತು ಗಿಡಗಳು ಹಣ್ಣು ಬಿಡುವುದಿಲ್ಲ ಎಂದು ನೀವು ನೋಡಿರಬಹುದು. ಭಯಂಕರ ಅಕಾಲದಲ್ಲಿ ತೋಟದ ಎಲ್ಲ ಹಣ್ಣಿನ ಗಿಡಗಳ ಒಣಗಿ ಹೋಗಿರುತ್ತವೆ. ಆದರೆ ಅದೇ ತೋಟದ ಬೇಲಿಗೆ ಇದ್ದ ಮನುಷ್ಯನು ಮುಟ್ಟದೆ ಇದ್ದ ಗಿಡಗಳೆಲ್ಲ ಹಚ್ಚು ಹಸಿರಾಗಿರುತ್ತವೆ ಮತ್ತು ಹಣ್ಣಿನಿಂದ ನರನಳಿಸಿರುತ್ತವೆ. ಅದರಂತೆಯೇ ಕಾಡಿನ ಗಿಡ ಮರಗಳು ಹಸಿರಾಗಿ ಫಲಭರಿತವಾಗಿರುತ್ತವೆ. ಒಂದು ನಿಮಿಷ ಬದಲಾಯಿಸ್ತೀನಿ. ಸೊ ಈ ವ್ಯತ್ಯಾಸ ಯಾಕೆ? ಆ ಕಾಲ ತೋಟದಲ್ಲಿಯೂ ಇದೆ ಮತ್ತು ತೋಟದ ಬೇಲಿಯ ಮೂಲೆ ಮೇಲೆಯೂ ಇದೆ, ಕಾಡಿನಲ್ಲಿಯೂ ಇದೆ. ಎಲ್ಲೆಲ್ಲೂ ಆ ಕಾಲ ಸಮಾನವಾಗಿ ಇದೆ, ಭೇದ ಭಾವ ಇಲ್ಲ. ಕೃಷಿ ವಿದ್ಯಾಪೀಠದ ಪ್ರತಿಪಾದನೆಯಂತೆ ಬೇಲಿಯು ಮತ್ತು ಕಾಡಿನ ಗಿಡ ಮರಗಳು ಕೂಡ ಒಣಗಬೇಕಿತ್ತು, ಆದರೆ ಅವು ಒಣಗುವುದಿಲ್ಲ. ಇಲ್ಲ, ಕೃಷಿ ವಿದ್ಯಾಪೀಠದ ಪ್ರತಿಪಾದನೆ ಸುಳ್ಳು ಅಂತ ಹೇಳಲು ಸಂಶಯವೇ ಇಲ್ಲ. ನೋಡಿ, ನಿಜ ಅವ್ರು ಹೇಳ್ತಾ ಇರೋದು. ನಾನು ಕೂಡ ಈ ಚಮತ್ಕಾರವನ್ನು ನನ್ನ ತೋಟದಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ರಾಸಾಯನಿಕ ಬಳಕೆ ಇಲ್ಲ, ನೋಡ್ತಾ ಇರ್ಬೋದು. ಯಾವುದೇ ರಾಸಾಯನಿಕ ಬಳಕೆ ಇಲ್ಲ, ಕೊಟ್ಟಿಗೆ ಗೊಬ್ಬರಗಳಿಲ್ಲ, ಮತ್ತು ಹೊರಗಡೆಯಿಂದ ಏನೂ ತರದೇ ಕೇವಲ ನಮ್ಮ ಜೀವಾಮೃತಕ್ಕೆ ಬೇಕಾಗಿರುವಂಥ ದ್ವಿದಳ ಧಾನ್ಯದ ಹಸಿಟು, ಒಂದು
ಬೆಲ್ಲ, ಇವೆರಡನ್ನು ಮಾತ್ರ ನಾನು ಖರೀದಿ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಇನ್ನು ಯಾವುದನ್ನು ಕೂಡ ನಾನು ಹೊರಗಡೆಯಿಂದ ತರ್ತಾಯಿಲ್ಲ. ಮತ್ತು ದ್ವಿದಳ ಧಾನ್ಯಗಳು ಕೆಲವು ರೈತರುಗಳ ಹತ್ರ ಚೆನ್ನಾಗಿ ಬೆಳೆದಿರೋಂಥ ದ್ವಿದಳ ಧಾನ್ಯಗಳು ಅಂತ ತೊಗೊಳ್ತಾ ಇದ್ದೀನಿ. ಅದನ್ನು ನಾನು ಯಾವ ರೀತಿ ತೊಗೊಳ್ತೀನಿ ಅಂದರೆ, ಇಲ್ಲೇ ಬಾಳೆ ಮತ್ತು ಅದು ಇದು ಹಾಕ್ಕೊಂಡು ನಾನು ಅದರಲ್ಲಿ ಬರುವಂಥ ಆದಾಯದಲ್ಲಿ ನಾನು ದ್ವಿದಳಗಳನ್ನೇ ತೊಗೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಅವ್ರು ಹೇಳಿರೋ ಪ್ರಕಾರ, ಕೃಷಿ ವಿದ್ಯಾಪೀಠದ ಪ್ರಕಾರ ಯಾವುದೇ ಗಿಡ ಮರಗಳು ಹಣ್ಣುಗಳು ಬಿಡಬೇಕು ಅಂದರೆ, ಒಂದು ಇಳುವರಿ ಕೊಡಬೇಕು ಅಂದರೆ ರಾಸಾಯನಿಕವನ್ನು ಬಳಸಬೇಕು, ಕೊಟ್ಟಿಗೆ ಗೊಬ್ಬರಗಳನ್ನು ಬಳಸಬೇಕು, ಸಿಂಚನ ಮುಖಾಂತರ ನೀರು ಕೊಡಬೇಕು ಅಂತ ವಾದ ಮಾಡ್ತಾರೆ. ಬಟ್ ಸುಭಾಷ್ ಪಾಳೇಕರ್ ಏನು ಹೇಳ್ತಾರೆ, ಕಾಡಿನಲ್ಲೂ ಕೂಡ ಅದು ಆಗಬೇಕಾಯ್ತು ಅಂದರೆ ಸಿಂಚನ ಮುಖಾಂತರ ನೀರು ಕೊಡೋಲ್ಲ, ಅಲ್ಲಿ ಯಾರು ಕೊಟ್ಟಿಗೆ ಗೊಬ್ಬರಗಳನ್ನು ಹಾಕಲ್ಲ, ಮತ್ತು ಯಾವುದೇ ಏನು ಕೂಡ ಅಲ್ಲಿ ಮಾನವನ ಆಕ್ಷೇಪ ಇಲ್ಲದೇ ಎಲ್ಲ ನೀಟಾಗಿ ಬಂದಿರುತ್ತೆ. ನೀವು ಇಲ್ಲೂ ಕೂಡ ಅದನ್ನೇ ನೋಡ್ಬೋದು, ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಸೀಬೆಹಣ್ಣು ಹಣ್ಣುಗಳಾಗಿದೆ, ನೋಡ್ತಾ ಇರ್ಬೋದು. ನಮ್ಮ ತೋಟದ ಸೀಬೆಹಣ್ಣಿಗೆ ಇಲ್ಲಿ ಯಾವುದೇ ರೀತಿಯಲ್ಲಿ ಕೆಮಿಕಲ್ ಕೊಡಲ್ಲ, ರಾಸಾಯನಿಕ ಕೊಡಲ್ಲ. ಆದರೂ ಸೀಬೆಹಣ್ಣು ಅಚ್ಚುಕಟ್ಟಾಗಿ ಹಣ್ಣಾಗಂಥ ಸೀಬೆಹಣ್ಣುಗಳು ಚೆನ್ನಾಗಿ ಬಿಟ್ಟಿದೆ. ಮತ್ತು ಅಡಿಕೆ ಮರಗಳು ಕೂಡ ನೋಡ್ತಾ ಇರ್ಬೋದು, ಅದ್ಭುತವಾಗಿ ಬಂದಿದೆ. ದ್ವಿದಳ ಧಾನ್ಯ ಜೋಳ ಆಗಿರ್ಬೋದು, ಸೆಣಬು ಆಗಿರ್ಬೋದು, ತಡ್ನಿ ಆಗಿರ್ಬೋದು, ಮತ್ತು ವೆಲ್ವೆಂಟು ನೋಡಿ ಎಷ್ಟು ಚೆನ್ನಾಗಿ ಹಬ್ಬಿದೆ. ಸೊ ಇದೇ ರೀತಿ ನನ್ನ ಎರಡೂ ಗದ್ದೆಯಲ್ಲಿ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ಮತ್ತು ನಿಮ್ಮ ಹಳ್ಳಿ ಫೇಸ್ಬುಕ್ಕಲ್ಲಿ ನೀವು ನೋಡ್ತಾ ಹೋದರೆ, ಅದರಲ್ಲಿ ಒಂದು ಸತ್ಯ ಹೇಳಿದ್ದೀನಿ, ನಮ್ಮ ತೋಟದ ಇಳುವರಿ ಕೂಡ ಹಂತವಾಗಿ ಹೆಚ್ಚಾಗ್ತಾ ಹೋಗಿದೆ. ಇವತ್ತು ಕೇವಲ 88 ಮರಕ್ಕೆ 90 ಮರಕ್ಕೆ 12 ಕ್ವಿಂಟಲ್ ಅಡಿಕೆ ಇದೆ. ನೀವು ಅಡಿಕೆ ಕೆಡಗುವಂಥ ತಿಂಗಳು ಮತ್ತು ಮಂತಲ್ಲಿ ನೀವು ನನ್ನ ಬಳಿ ಬಂದರೆ, ಅದು ಪ್ರಾಕ್ಟಿಕಲಾಗಿ ನೀವು ಏನು ಬೇಕಾದ್ರೂ ಚೆಕ್ ಮಾಡಿ. ಅಲ್ಲಿ ಯಾವುದೇ ರೀತಿಯ ಚೊಳ್ಳೆಗಳಿದೆ, ಸ್ವಲ್ಪ ಬೇಜಾರು ಮಾಡ್ಕೊಬೇಡಿ, ಕ್ಯಾಮ್ರಾ ಇದು ಮಾಡ್ತಾಯಿದ್ದೀನಿ. ಸೊ ನೀವು ಅಲ್ಲಿ ಬಂದರೆ ಕಂಪ್ಲೀಟಾಗಿ ನೀವು ಸತ್ಯಾಂಶ ತಿಳ್ಕೊಬೋದು. ಇವರು ಹೇಳ್ತಾ ಇರೋದು ಸತ್ಯ ಇದೆ ಅಂತ ತಿಳ್ಕೊಬೋದು. ಯಾಕೆಂದರೆ ನಾನು ಈ ಸುಭಾಷ್ ಪಾಳೇಕರ್ ಬುಕ್ಕನ್ನು ಫಸ್ಟ್ ನಾನು ಓದಿದಾಗ ನಾನು ಕೂಡ ಸುಭಾಷ್ ಪಾಳೇಕರ್ಗೆ ಬೈಕೊಂಡಿದ್ದೀನಿ ಮನಸ್ಸಲ್ಲಿ. ಅವರು ಬರ್ಕೊಂಡಿದ್ದಾರೆ, ನಾನು ಮಾತಾಡೋದನ್ನ ನೀವು ನಂಬೋದಿಲ್ಲ, ಹುಚ್ಚರು ಅಂತ ಅಂತೀರಾ, ಇವ್ರು ಯಾರೋ ಸುಭಾಷ್ ಪಾಳೇಕರ್ ಹುಚ್ಚ ಅಂತೀರಾ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಬಟ್ ಅವರು ಹೋಯ್ತಾ ನಾನು ಹುಚ್ಚ ಆಗ್ತೀನೋ ಇಲ್ಲ ನೀವು ಹುಚ್ಚ ಆಗ್ತಿರೋ, ಈ ಕೃಷಿ ಮಾಡಿ ಪ್ರಾಮಾಣಿಕವಾಗಿ ನೋಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಅಂತ ಲಾಸ್ಟಲ್ಲಿ ಬರೆದಿದ್ದಾರೆ. ಸೊ ಹಂಗೆ ನಾನು ಓದಿದಾಗೆಲ್ಲ ಇವ್ರಿಗೆ ನಾನು ನಿಜವಾಗ್ಲೂ ಆ್ಯಸಪ್ ಹೇಳಲೇಬೇಕು. ಯಾಕಂದರೆ ಅವ್ರು ಬರ್ದಿರೋದಂಗೆ, ಅವ್ರು ಏನು ಬರೆದಿದ್ದಾರೆ ಯಥಾವತ್ತು ಅದನ್ನೇ ನಾನು ಕೃಷಿಲಿ ಅಳವಡಿಸ್ಕೊಂಡಾಗ ಆ ಸತ್ಯಗಳು ಹೊರ ತೆಗೆದಿದೆ ಇಲ್ಲಿ. ಯಾಕಂದರೆ ನಾನೇನೋ ಒಂದು 50 ವರ್ಷದಿಂದ ಕೃಷಿಗೆ ಬಂದಿಲ್ಲ. ಯಾಕಂದರೆ ನಮ್ಮ ತಂದೆ, ನಮ್ಮ ಪೂರ್ವಜರು ಆಲ್ಮೋಸ್ಟ್ ಈ ಕೃಷಿನ ಅದ್ಭುತವಾಗಿ ಎಳೆಯಾಗಿ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಪೂರ್ವಜರು ಮಾಡ್ತಿದ್ದ ಕೃಷಿನ ಯಾರೋ ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡಿದ್ರು, ಅವ್ರು ಯಾರು ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ತಮ್ಮ ವೈಯಕ್ತಿಕವಾದಂಥ ಜೀವನ ಶೈಲಿಯನ್ನು ಬದಲಾಯಿಸೋಕ್ಕೆ ಅಂಬಾನಿ ದೊಡ್ಡ ವ್ಯಕ್ತಿಗಳಾಗೋಕ್ಕೋಸ್ಕರ ಇಲ್ಲಿ ಬಡ ರೈತ, ಏನೂ ಗೊತ್ತಿಲ್ಲದ ತಿಳಿದ ರೈತರುಗಳಿಗೆ ಮೋಸ ಆಗ್ತಾ ಇರೋದು ನಿಜವಾಗ್ಲೂ ವಿಪರಾಶ. ಇದನ್ನು ಪ್ರಾಮಾಣಿಕವಾಗಿ ಹೇಳುವಂಥ ಕೆಲಸಗಳಾಗಬೇಕು. ಇದನ್ನು ಒಂದು ಕೃಷಿ ಇಲಾಖೆಗಳಾಗಿರ್ಬೋದು, ತೋಟಗಾರಿಕೆ ಇಲಾಖೆಗಳಾಗ್ಬೋದು, ಇದನ್ನ ಜನಸಾಮಾನ್ಯರಿಗೆ ತಲುಪುವಂಥ ವಿಷಯಗಳಾಗಬೇಕು. ಒಂದು ಆಂದೋಲನಗಳಾಗಬೇಕು ಪ್ರತಿ ಹಳ್ಳಿಗಳಲ್ಲೂ. ಈ ವಿಷಯದ ಬಗ್ಗೆ ಮಾತಾಡೋರಾಗಬೇಕು. ಇವತ್ತಿನ ಯುವಕರುಗಳು ಇದು ಯಾವುದ್ಯಾವುದೋ ವಿಷಯಗಳಿಗೆ, ಕ್ರಿಕೆಟ್ ಅಂತ ಅದು ಇದು ಅದಕ್ಕೆಲ್ಲ ಬ್ಯುಸಿ ಆಗಿದ್ದಾರೆ. ಬಟ್ ಅವ್ರ ತಂದೆ ತಾಯಿಗಳು ಕಷ್ಟಪಡ್ತಾ ಇರೋದು ಅವ್ರು ನೋಡ್ತಾ ಇದ್ರೂ ಕೂಡ ಇಂಥ ವಿಷಯಗಳಿಗೆ ಮಾತಾಡ್ತಲ್ಲ. ವ್ಯೂಸ್ ಬಂದ್ಬಿಡ್ಲಿ, ಅದು ಬಂದ್ಬಿಡ್ಲಿ, ಬೇರೆದೆಲ್ಲ ಮಾಡ್ತಾರೆ. ಬಟ್ ಈ ಥರ ವಿಷಯಗಳ ಯಾರೂ ಮಾತಾಡಲ್ಲ. ಯಾಕೆಂದರೆ ಇದು ನಮ್ಮ ಭಾರತದ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ. ಈ ಸಂಸ್ಕೃತಿನ ನಾವು ಉಳಿಸ್ಬೇಕಾಗಿರೋಂಥ ಪ್ರತಿಯೊಬ್ಬರು ನಾಗರಿಕರಿಗೆ ಸಲ್ತದೆ. ಈ ನಾಗರಿಕರುಗಳು ನಾವು ಇದನ್ನು ಮಾಡಲಿಲ್ಲ ಅಂದರೆ ಮುಂದಿನ ಇನ್ಯಾರು ಮಾಡ್ತಾರೆ ಹೇಳಿ? ಪ್ರಕೃತಿನ ಯಾರು ಉಳಿಸ್ತಾರೆ? ಮನುಷ್ಯ. ಈ ಮಾನವನಿಗೆ ಇಲ್ಲಿ ಬರೀತಾರೆ, ತಾಯಿ ಮಗು ಎರಕ್ಕಿಂತ ಮುಂಚೆ 2 ವರ್ಷಕ್ಕಾಗಷ್ಟು ಹಾಲನ್ನು ತಾಯಿಗೆ ಭಗವಂತ ಸೃಷ್ಟಿ ಮಾಡಿ ಅದನಂತರ ಮಗು ಹುಡ್ತದೆ. ಸೊ ತಾಯಿಗೆ ಮುಂಚೆನೇ ಹಾಲು ರೆಡಿ ಮಾಡಿ ಮಗು ಹುಡೋದು. 2 ವರ್ಷ ಮುಂಚೆನೇ ಹಾಲು ತಾಯಿ ಎದೆಯಲ್ಲಿ ರೆಡಿ ಆಗಿ ಆದಮೇಲೆ ಮಗು ಹುಡ್ತದೆ ಹೊರತು ಮುಂಚೆನೇ ಮಗು ಹುಡೋಲ್ಲ. ಮಗು ಹುಟ್ಟ ಮೇಲೆ ಹಾಲು ರೆಡಿ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಬರೆದಿದ್ದಾರೆ, ಪ್ರಕೃತಿ ಹುಡೋಕ್ಕಿಂತ ಮುಂಚೆನೇ ನಮ್ಮ ಪ್ರಕೃತಿ ಹುಟ್ಟಾದ ಮೇಲೆ ಮಾನವ ಹುಡ್ತಾನೆ ಹೊರತು ಮಾನವ ಹುಟ್ಟಾದ್ಮೇಲೆ ಪ್ರಕೃತಿ ಹುಟ್ಟಿಲ್ಲ. ಸೊ ಅದು ಸತ್ಯವನ್ನು ಇಲ್ಲಿ ಬರೆದಿದ್ದಾರೆ. ಸೊ ಇಲ್ಲಿ ಅದಕ್ಕಿಂತ ಮುಂಚೆ ಪ್ರಕೃತಿಗೆ ಯಾರು ಹಾಕ್ತಾರೆ ಹೇಳಿ? ಗೊಬ್ಬರ ಯಾರು ಹಾಕಿದ್ರು? ರಾಸಾಯನಿಕ ಯಾರು ಹಾಕಿದ್ರು? ಕೊಟ್ಟಿಗೆ ಗೊಬ್ಬರ ಯಾರು ಹಾಕಿದ್ರು? ಯಾಕೆ ಹಾಳಾಗ್ತು ಮಧ್ಯದಲ್ಲಿ? ಏನಿನ್ನ ಉದ್ದೇಶ ಇದೇನು? ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ವಾಣಿಜ್ಯ ಬೆಳೆ ಇದು ಅಡಿಕೆ. ದೇಶದಾದ್ಯಂತ ಅತ್ಯಂತ ಹೆಚ್ಚು ವಾಣಿಜ್ಯ ಬೆಳೆಯನ್ನು ಬೆಳೆದಿದ್ದಾರೆ, ನಮ್ಮ ಅಡಿಕೆನ ಬೆಳೆದಿದ್ದಾರೆ. ಇದಕ್ಕೆ ಅತಿಯಾದಂಥ ಇವತ್ತು ನಾನು ನೋಡಿದೆ, ನಿಜವಾಗ್ಲೂ ನ್ಯೂಸ್ ಚಾನೆಲ್ಗಳು ನೋಡಿದಾಗ ತುಂಬ ಬೇಜಾರಾಗ್ತದೆ. ಒಬ್ಬ ರೈತ ಸುಮಾರು 2.5 - 3 ಲಕ್ಷ ಖರ್ಚು ಮಾಡಿ ಸುಮಾರು 40 - 50 ಟ್ಯಾಂಕರ್ಗಳನ್ನ ರೆಡಿ ಮಾಡಿ ಅವ್ನ ತೋಟಕ್ಕೆ ನೀರಿಗೋಕ್ಕೆ 2-3 ಲಕ್ಷ ಖರ್ಚು ಮಾಡ್ತಾ ಇದ್ದಾನೆ ಅಂದರೆ ಯಾವ ರೀತಿ ಹೋಗ್ತಿದೆ ನಮ್ಮ ಕೃಷಿ? ಇಲ್ಲಿ ನೋಡ್ಬೋದು, ಅತ್ಯಂತ ಕಡಿಮೆ ನೀರಿನಲ್ಲಿ, ಅತ್ಯಂತ ಕಡಿಮೆ ನೀರು, ಅರ್ಥ ಮಾಡ್ಕೊಳ್ಳಿ ಹೇಳೋದನ್ನ, ಅತ್ಯಂತ ಕಡಿಮೆ ನೀರಲ್ಲಿ ಅದ್ಭುತವಾದಂಥ ಒಂದು ಕೃಷಿ ಆಗ್ತಿದೆ ಇಲ್ಲಿ ಎಷ್ಟು ನೀರು ಬೇಕಾಗಿಲ್ಲ. ನೀವು ಇದನ್ನು ನಾನೇ ಚಾಲೆಂಜ್ ಮಾಡ್ತೀನಿ, ನನ್ನ ತೋಟಕ್ಕೆ ನೀವು ಯಾರು ಬೇಕಾದ್ರೂ ಬಹಿರಂಗವಾಗಿ ಚಾಲೆಂಜ್ ಮಾಡಿ. 15 ದಿನಕ್ಕೊಮ್ಮೆ ನೀರು ಕೊಟ್ಟರು ಇಲ್ಲಿ ಯಾರೂ
ಇಲ್ಲಿ ಯಾವುದೇ ರೀತಿಯ ಹಾನಿಯಾಗಲ್ಲ ಮರ ಗಿಡಗಳಿಗಾಗಲಿ. ಯಾಕಂದರೆ ನಾವು ಹೊದಿಕೆಗಳನ್ನ ಮಾಡಬೇಕು, ಉಳುಮೆ ಮಾಡೋದನ್ನ, ತೋಟಗಾರಿಕೆ ವಿಷಯಗಳಲ್ಲಿ ಉಳುಮೆ ಮಾಡೋದನ್ನು ಸ್ಟಾಪ್ ಮಾಡಬೇಕು, ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಮತ್ತು ಇದರಲ್ಲಿ ಮಣ್ಣಿನಲ್ಲಿರುವ ಸೂಕ್ಷ್ಮಜೀವಿಗಳಿಗಾಗ್ಬೋದು, ಎರೆಹುಳುಗಳಿಗಾಗಿರ್ಬೋದು, ಅನಂತ ಕೋಟಿ ಸೂಕ್ಷ್ಮಜೀವಿಗಳು ನಮ್ಮ ಮಣ್ಣಿನಲ್ಲಿ ಅಡಗಿದೆ. ಸೊ ಅದನ್ನು ಮೇಲೆತ್ತುವ ಕೆಲಸಗಳನ್ನ ನಮ್ಮ ಜೀವಾಮೃತ ಮುಖಾಂತರ ಮಾಡ್ತಾ ನಮ್ಮ ಸತ್ಯಗಳನ್ನ ತಿಂದು ಅದು ಮೇಲೆ ಬರುತ್ತೆ. ಸೊ ಆ ಜೀವಾಮೃತ ಬಳಸಬೇಕಾಗಿರೋದು ಇದೇ ಉದ್ದೇಶಕ್ಕೆ. ಈ ಜೀವಾಮೃತವನ್ನು ಬಳಸೋಕ್ಕೆ ನಮ್ಮ ನಾಟಿ ಹಸುಗಳ ಅತ್ಯಂತ ಅವಶ್ಯಕತೆ ಇದೆ ನಮ್ಮ ಭೂಮಿಗೆ. ಈ ಭೂಮಂಡಲಕ್ಕೆ ಬೇಕಾಗಿರುವುದೇ ಒಂದು ನಾಟಿ ಹಸುಗಳನ್ನು ಸೃಷ್ಟಿ ಮಾಡಿರೋದು ಸೃಷ್ಟಿಕರ್ತ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಸುಭಾಷ್ ಪಾಳೇಕರ್ ಅವರು ಅದಕ್ಕೆ ಹೇಳೋದು, ನೀವು ಕಳ್ತನ ಮಾಡಿದ್ರು ಸರಿ, ಮಾವನ ಮನೆಯೆಲ್ಲರೂ ಕಳ್ತನ ಮಾಡಿ, ಒಟ್ಲಲ್ಲಿ ನೀವು ನಾಟಿ ಹಸು ಸಾಕಿ, ಹೆಚ್ಚು ಹಸು ಸಾಕಬೇಡಿ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ಬಟ್ ನಿಮ್ಮ ಸ್ಥಿತಿಗಳು ಹೆಚ್ಚು ಹಸು ಸಾಕ್ತಾಗ ದುಡ್ಡು ಬರ್ತಾ ಇರ್ತದೆ, ನಿಮ್ಮ ದಿನನಿತ್ಯ ಕೆಲಸ ನಡೀತಾ ಇರ್ತದೆ. ಬಟ್ ನಿಮ್ಮ ಭೂಮಿಗೆ, ನಿಮ್ಮ ವ್ಯವಸಾಯಕ್ಕೆ ಬೇಕಾಗಿರುವುದು ನಾಟಿ ಹಸುವಿನ ಪ್ರಾಮುಖ್ಯತೆ. ನಾಟಿ ಹಸುವಲ್ಲಿರುವ ಸೂಕ್ಷ್ಮಜೀವಿಗಳು, ಅದರ ಕರುಳಿನಲ್ಲಿ ಇರುವಂಥ ಸೂಕ್ಷ್ಮಜೀವಿಗಳು, ಅದರ ಹೊಟ್ಟೆಯಲ್ಲಿರುವಂಥ ಸೂಕ್ಷ್ಮಜೀವಿಗಳು ಅಚ್ಚು ರಭಸವಾಗಿರುತ್ತದೆ ಮತ್ತು ಶಕ್ತಿಶಾಲಿಯಾಗಿರುತ್ತದೆ. ಇದು ಪ್ರಕೃತಿ ದತ್ತವಾಗಿ ಬಂದಂಥ ಪ್ರಾಣಿ ನಮ್ಮ ನಾಟಿ ಹಸು. ಅದರದನ್ನು ನೀವು ಉಳಿಸ್ಬೇಕು. ನೋಡಿ, ನನ್ನ ತೋಟ ಇವತ್ತು ನೋಡ್ತಾ ಇರ್ಬೋದು ನೀವು, ಹಚ್ಚ ಹಚ್ಚರಾಗಿ ಏಕದಳದಲ್ಲಿ ದ್ವಿದಳ ಅನ್ನೋ ಕಾನ್ಸೆಪ್ಟಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು ತುಂಬ ಅದ್ಭುತವಾಗಿ ಬರ್ತಿದೆ. ನೀವು ಅರ್ಥ ಮಾಡ್ಕೊಳ್ಳಿ, ಇದನ್ನು ಫಲವತ್ತತೆ ಈ ಬೆಳೆಯೋಷ್ಟರೊಳಗೆ ಮರ ಮ್ಯಾಕ್ ಹೋಗೋದ್ರೊಳಗಡೆ ನಾನು ಕಾಳ್ಮೆಣ್ಸು ಹಾಕ್ತೀನಿ, ಕೋಕೋ ಹಾಕ್ತೀನಿ, ಕಾಫಿ ಹಾಕ್ತೀನಿ, ಏಲಕ್ಕಿ ಹಾಕ್ತೀನಿ. 1 ಎಕರೆಯಲ್ಲಿ ಸಮೃದ್ಧಿಯಾದಂಥ ಕೇವಲ ಜೀವಾಮೃತ ಬಳಸಿ ಒಂದು ನಾಟಿ ಹಸು ಹಿಡ್ಕೊಂಡು ಇಷ್ಟು ಕೃಷಿನ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಪಾಳ್ಯಕಾರನು ಅದೇ ಕೂಡ ಹೇಳಿರೋದು. 1988ರಿಂದ 2000 ಅಂದರೆ ಇದು ಪ್ರಥಮ ಬಾರಿಗೆ 1985ರಿಂದ 1988ರವರೆಗೆ ಕಾಡಿನಲ್ಲಿ ರಿಸರ್ಚ್ ಮಾಡಿ ಈ 3 ವರ್ಷ ಏನು ರಿಸರ್ಚ್ ಮಾಡ್ತಾರೆ ಅದನ್ನು ಯಥಾವತ್ತಾಗಿ 12 ವರ್ಷಗಳ ಸಂಶೋಧನೆಯನ್ನು ಅವರ ಅವಧಿಯಲ್ಲಿ ಮತ್ತು ಅದಕ್ಕಿಂತ ಮುಂಚೆ ಆಯಿತು. ಇವರು ತಮ್ಮ ವೈಯಕ್ತಿಕವಾದಂಥ ಜಮೀನಿನಲ್ಲಿ 12 ವರ್ಷ ಸಂಶೋಧನೆ ಮಾಡಾದ್ಮೇಲೆ ಇವ್ರಿಗೆ ನಂಬಿಕೆ ಬಂದಿದೆ. ಅದನ್ನು ಹೇಳ್ತಾ ಹೋಗ್ತೀನಿ, ನೋಡಿ ಓದ್ತೀನಿ. 1988ರಿಂದ 12 ವರ್ಷಗಳ ಸಂಶೋಧನೆ ಅವಧಿಯಲ್ಲಿ ಮತ್ತು ಅದಕ್ಕಿಂತ ಮುಂಚೆ 1985ರಿಂದ 88ರವರೆಗೆ ನಾನು ಕಾಡಿನಲ್ಲಿ ನನ್ನ ಅಭ್ಯಾಸವನ್ನು ಮಾಡಿದೆ. ನನಗೆ ಈ ಅಭ್ಯಾಸದಲ್ಲಿ ದೇವರ ಸೃಷ್ಟಿಯ ಬಗ್ಗೆ, ಅವನ ಅಪ್ರತಿಭೆ ವ್ಯವಸ್ಥೆಯ ಬಗ್ಗೆ ಜ್ಞಾನೋದಯ ಆಯಿತು. ನೋಡಿ, ಸುಭಾಷ್ ಪಾಳೇಕರ್ಗೂ ದೇವರು ಅವ್ರು ಓದಿದ್ದಾರೆ, ಸೈನ್ಸಿಸ್ಟು ಕೂಡ. ಅವರು ಒಂದು ಕಾಲದಲ್ಲಿ ರಾಸಾಯನಿಕನೇ ಬಳಸ್ತಿದ್ರು. ಸೊ ಇವರು ಕಾಡಿಗೆ ಹೋದ ಮೇಲೆ ಕಾಡಿನಲ್ಲಿ ರಿಸರ್ಚ್ ಮಾಡಿರೋ ಪ್ರಕಾರ, ಅಲ್ಲಿ 3 ವರ್ಷ ಸಂಶೋಧನೆ ಮಾಡಿರೋ ಪ್ರಕಾರ ಅವ್ರಿಗೆ ಜ್ಞಾನೋದಯ ಆಗಿದೆ. ಅವ್ರಿಗೂ ಕೂಡ ಜ್ಞಾನೋದಯ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಆ ಜ್ಞಾನೋದಯ ಆದಮೇಲೆ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಈ ಎಲ್ಲರ ಥರ ಸುಮ್ಮನೆ ಕೂತ್ಕೊಂಡು ಅವ್ರು ಓದಿದ್ದಾರೆ, ಸೈನ್ಸಿಸ್ಟ್ ಆಗಿದ್ದಾರೆ, ಒಳ್ಳೆ ರೀತಿಯಲ್ಲಿ ದುಡ್ಡು ಮಾಡ್ಬೋದಾಯಿತು, ಹಣ ಮಾಡ್ಬೋದಾಯಿತು, ಒಳ್ಳೆ ಜಾಬ್ ತೊಗೊಂಡು ಲಕ್ಷಾಂತರ ರೂಪಾಯಿ ಸಂಬಳ ತೊಗೊಂಡು ಅವ್ರ ಮನೇಲಿ ಆರಾಮಾಗಿರ್ಬೋದಾಯ್ತು. ಅವರು ಅವಶ್ಯಕತೆ ಇರಲಿಲ್ಲ ಕಣ್ರಿ. ಜೀವಾಮೃತ ಮಾಡಿಕೊಂಡು ನಿಮಗೆಲ್ಲ ಹೇಳ್ಬಿಟ್ಟು ಉದ್ಧಾರ ಮಾಡ್ಬೇಕನ್ನೋದು ಏನ್ರಿ ಅವ್ರಿಗೆ? ಯಾವನ್ರಿ ಮಾಡ್ತದಾನೆ ಇವತ್ತು? ಎಲ್ಲ ಕಳ್ಳನ ಮಕ್ಕಳೇ. ನನ್ನ ಮಗ ಬರ್ರಿ ಬರೀ ರೈತರನ್ನ ದೂಸೋದೆಯ, ರೈತರುಗಳನ್ನ ಹಾಳು ಮಾಡೋನೆ ಲೋಫರ್ ನನ್ನ ಮಕ್ಕಳು. ಯಾವನ್ರಿ ಉದ್ಧಾರ ಮಾಡಿದಾನೆ ರೈತರು? ಇವತ್ತು ಕೂಡ ರೈತರುಗಳು ಸಾಲ ಹಾಕೊಂಡು ಪಾಪ ಅವರ ಕಷ್ಟಗಳನ್ನ ಯಾರು ಕೇಳ್ತಾರೆ? ರೋಡಲ್ಲಿ ಅವರು ಕಷ್ಟಗಳ ಕೇಳ್ಕೊಂಡು ನಿಂತ್ಕೋಬೇಕು ನಿಮ್ಗಳ ಹತ್ರ. ನಿಮಗೆ ದಿನನಿತ್ಯ ರೈತರ ಬೆಳೆಯೋದನ್ನು ನಿಲ್ಲಿಸಿದ್ರೆ ಹೇಳಿ ತಿನ್ಬೇಕಾಯ್ತದೆ ನಮ್ಮ ಮಕ್ಕಳ. ನಿಜವಾಗ್ಲೂ ಎಷ್ಟು ಕೋಪ ಬರ್ತದೆ. ದಯವಿಟ್ಟು ಈ ಕೃಷಿನಲ್ಲಿರುವಂಥ ಸತ್ಯನ ಇವತ್ತು ಮಾತಾಡೋರಾಗಬೇಕು. ಇದರ ರೋಷ ಬರುತ್ತೆ, ತುಂಬ ನೋವಾಗುತ್ತೆ. ಯಾಕಂದರೆ ಇವತ್ತಿನ ಬೇಸಿಗೆಯಲ್ಲಿ 4 ಲಕ್ಷ 5 ಲಕ್ಷ ಖರ್ಚು ಮಾಡಿ ಒಂದೊಂದು ಕೆಲವು ಭಾಗದಲ್ಲಿ ಅಡಿಕೆ ತೋಟಕ್ಕೆ ನೀರು ಕೊಡ್ತಾ ಇದ್ದಾರೆ. ಇದನ್ನು ಯಾರ್ರೀ ಮಾಡಬೇಕಾಗಿರೋದು? ಯಾರ್ರೀ ಇದಕ್ಕೆಲ್ಲ ಸಂಸ್ಥೆಗಳಿಲ್ರಿ? ನಮ್ಮದು ಟ್ಯಾಕ್ಸ್ ದುಡ್ಡಲ್ಲಿ ಸಂಸ್ಥೆಗಳು ಓಪನ್ ಮಾಡ್ಕೊಂಡಿಲ್ವ ನೀವೆಲ್ಲ? ಸೊ ಅದನ್ನು ಜನಸಾಮಾನ್ಯರಿಗೆ ನೀವು ಅದನ್ನು ವ್ಯವಸ್ಥೆನ ತಿಳಿಸ್ಕೊಡ್ಬೇಕು ರೈತರುಗಳಿಗೆ. ನೋಡಪ್ಪ, ಈ ರೀತಿ ಕೃಷಿ ಮಾಡು, ಈ ರೀತಿ ಮಾಡು. ಅವ್ರಿಗೆ ಜ್ಞಾನದ ಕೊರತೆ ಇದೆ, ಅವ್ರಿಗೆ ತಿಳಿಬೇಕಾಗಿರೋಂಥ ವಿಷಯಗಳು ತುಂಬ ಇದೆ. ಯಾಕೆಂದರೆ ಅವ್ರನ್ನ ನೋಡಿ, ಈಗ ನನಗೆ 38 ಏಜು, ನನ್ನ ತಂದೆ ನನಗೆ ಕರೆಕ್ಟಾಗಿ ಕೃಷಿ ಬಗ್ಗೆ ತಿಳಿಸ್ಕೊಟ್ಟಿಲ್ಲ ಕಣ್ರಿ, ಸತ್ಯ ಹೇಳ್ತೀನಿ. ನಮ್ಮ ಅಪ್ಪನೂ ಅಲ್ಲ, ನಮ್ಮ ತಾತನೂ ಕೂಡ ಇವ್ರು ಯಾಕಂದು ನಾನು ನೋಡಿದ್ದೀನಿ. ಸೊ ಇದು ಯಾಕೆ ಕೋಪದಿಂದ ಹೇಳ್ತೀನಿ ಅಂದರೆ, ಈ ಸತ್ಯಗಳ ನೋಡಿ, ನನ್ನ ಪ್ರಾಣ ಹೋದ್ರೂ ನಾನು ಹೇಳೋದೇ ಸತ್ಯ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಮ್ಮ ಸುಭಾಷ್ ಪಾಳೇಕರ್ ಬರೆದಿರೋಂಥ ಕೃಷಿನ ಕರೆಕ್ಟಾಗಿ ನೀವು ಅಳವಡಿಸ್ಕೊಂಡ್ರೆ 100% ಸಕ್ಸಸ್ ಆಗ್ತೀರಾ. ಸೊ ಅವರ ಇಲ್ಲಿವರಿಗಾಗಿ ಸುಭಾಷ್ ಪಾಳೇಕರ್ ಆಧ್ಯಾತ್ಮಿಕ ಕೃಷಿ ಎಂದು ಹೆಸರಿಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಮಾತಾಡ್ತಾರೆ, ಅವರ ಪ್ರತಿಭೆ ವ್ಯವಸ್ಥೆಯ ಬಗ್ಗೆ ಜ್ಞಾನೋದಯ ಆಯಿತು. ಇದನ್ನು ಮುಂದಿನ 12 ವರ್ಷಗಳ ಸಂಶೋಧನೆಯಲ್ಲಿ ಅಳವಡಿಸಿದ ರೈತರಿಗಾಗಿ ಒಂದು ವ್ಯವಸ್ಥೆ ತಯಾರಿಸಿದೆ. ದೇವರ ಮೇಲೆ ನಂಬಿಕೆ ಇರುವುದಕ್ಕಾಗಿ ಸುಭಾಷ್ ಪಾಳೇಕರ್ ಆಧ್ಯಾತ್ಮಿಕ ಕೃಷಿ ಎಂದು ಹೆಸರಿಟ್ಟಿದ್ದೀನಿ. ಮತ್ತು ದೇವರ ಮೇಲೆ ನಂಬಿಕೆ ಇಲ್ಲದವರಿಗಾಗಿ ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ ಪದ್ಧತಿ ಎಂದು ಹೆಸರಿಟ್ಟಿದ್ದಾರೆ. ಇಲ್ಲಿ 2 ಪರ್ಯಾಯ ಕೊಟ್ಟಿರೋದ್ರಿಂದ ಆಸ್ತಿಕ ಮತ್ತು ನಾಸ್ತಿಕರಲ್ಲಿ ಯಾವುದೇ ವಾದ ವಿವಾದಗಳು ಬರುವುದಿಲ್ಲ. ಅರ್ಥ ಆಯ್ತಾ? ಸೊ ಅವ್ರಿಗೆ 2 ಕೃಷಿಗಳು ಒಂದೇ. ಇಲ್ಲಿ ನಮ್ಮ ಕೆಲವು ವರ್ಗ ಇದೆ, ಸುಭಾಷ್ ಪಾಳೇಕರ್ ಅವ್ರ ಹೆಸರು ಯಾಕೆ ಹೇಳಬೇಕು? ಸೊ ಬೇಡಪ್ಪ, ನೀನೇ ಕೆಲಸ ಮಾಡೋ, ನೀನೇ ನಿಂತು ಓಡಾಡೋ, ಅವ್ರ ಥರ ಆಂದೋಲನ ಮಾಡೋ, ಎಲ್ಲೂ ಕೂಡ 1 ರೂಪಾಯಿ ಕರಪ್ಷನ್ ಮಾಡಬೇಡ.
ಅವ್ರ ಥರ ಬರೀ ಬುಕ್ನ ಜನಕ್ಕೆ ಹಂಚು, ನಿನ್ನನ್ನು ದೇವರು ನಿನ್ನ ಫೋಟೋನ ತಗೊಬಂದು ನಾನು ನಿನ್ನ ಮನೇಲಿ ಪೂಜೆ ಇಟ್ಕೊಂಡು ಮಾಡ್ತೀನಿ. ಯಾಕಂದರೆ ಇವತ್ತು ನನ್ನ ಜೀವನ ಇಡೀ 1 ಎಕರೆ 1 ನಾಟಿ ಹಸುನಲ್ಲಿ ಕಟ್ಕೊಂಡಿದ್ದೀನಿ. ನನಗೂ 2 ಮಕ್ಕಳಿದೆ. ನಾನೇನು ಕೋಟ್ಯಾಧಿಪತಿ ಅಲ್ಲ. ಬ್ಯಾಕ್ಗ್ರೌಂಡಲ್ಲಿ ಒಂದು 20,000 ಸಂಬಳ ತಗೊಳ್ಳಲ್ಲ. ಬಂದು ಚೆಕ್ ಮಾಡೋ ಕರಪ್ಷನ್ ಈ ಆನ್ಲೈನಲ್ಲಿ ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ. ನೀನು ಬರೀ ಕಂಪ್ಲೀಟಾಗಿ ನನ್ನ ನೀವು ಸರ್ಚ್ ಮಾಡ್ಬೋದು ಬಂದು ಚಂದಗಾಲ್ ಗ್ರಾಮಕ್ಕೆ ಬಂದು ನಾವು ಹೆಂಗೆ ಬದುಕ್ತಾ ಇದ್ದೀವಿ ಅಂತ. ಸೊ ಇಲ್ಲಿ ಯಾವುದೇ ರೀತಿಯ ಉತ್ಪಾದನೆ, ಯಾವುದೇ ರೀತಿಯ ಒಂದು ಆಕಾಂಕ್ಷೆ ಇಲ್ದಾನೆ ಅವರು ಈ ನಮ್ಮ ಭಾರತ ಮಣ್ಣಿಗಾಗಿ, ನಮ್ಮ ಈ ರೈತರ ಕುಲಕ್ಕಾಗಿ ಒಂದು ಒಳ್ಳೆ ಕೆಲಸನ ಪರಮಾತ್ಮ ರೀತಿಯಲ್ಲಿ ಮಾಡ್ತಾ ಹೋಗ್ತಾ ಇದ್ದಾರೆ. ಅವ್ರಿಗೆ ಬೆಂಬಲ ಕೊಡುವಂಥ ಕೆಲಸ ನಮ್ಮ ರೈತರು ಮಕ್ಕಳಾದ ಯುವಕರುಗಳು ಯಾರ್ಯಾರು ಕೆಲಸ ಮಾಡ್ತಾಯಿದ್ದಾರೆ, ಯಾರ್ಯಾರು ಆನ್ಲೈನಲ್ಲಿದ್ದೀರ, ದಯವಿಟ್ಟು ಈ ವಿಷಯದ ಬಗ್ಗೆ ಮಾತಾಡಿ, ಈ ಕೃಷಿ ಬಗ್ಗೆ ಮಾತಾಡಿ. ನಿಮಗೆ ಡೌಟ್ ಇದ್ದರೆ ನಿಮ್ಮ ಹತ್ರ 1 ಎಕರೆ ಗದ್ದೆ ಇರೋ ಒಂದು 5 ಕ್ವಿಂಟಲ್ ಅಳವಡಿಸ್ಕೊಳ್ಳಿ. ಸತ್ಯವಾಗಲಿ ಕೃಷಿಲಿ ಸಕ್ಸಸ್ ಇದೆ, 100% ಇದೆ. ಯಾವುದೇ ರೀತಿಯ ಡೌಟ್ ಬೇಡ. ಯಾಕಂದರೆ ಅದ್ಭುತವಾದಂಥ ಕೃಷಿ ವೈವಿಧ್ಯತೆ ನೋಡ್ತಾ ಇರ್ಬೋದು ನೀವು. ಈ ಪಪಾಯಿಗೂ ನೋಡಿ, ಇಲ್ಲಿ ಪಪಾಯಿ ಬೆಳೆದಿದ್ದೀನಿ, ಸೀಬೆ ಬೆಳೆದಿದ್ದೀನಿ, ಇನ್ನೂ ನೇರಳೆ ಇದೆ ನನ್ನ ತೋಟದಲ್ಲಿ, ಇನ್ನೂ ಹಲವಾರು ಹಣ್ಣಿನ ಗಿಡಗಳಿದೆ, ಬಾಳೆ ಇದೆ, ಈ ಥರ ಹಣ್ಣು ಕೂಡ ಸ್ಟಾರ್ಚ್ ಫ್ರೂಟ್ ಇದೆ, ನಲ್ಲಿಕಾಯಿ ಗಿಡಗಳಿದೆ. ಎಲ್ಲದಕ್ಕೂ ಯಾವುದೇ ರೀತಿಯ ಗೊಬ್ಬರಗಳಿಲ್ಲ. ಮತ್ತು ಅಡಿಕೆ ನಾನು ಯಾಕಂದರೆ ನಾನು ಸುಭಾಷ್ ಪಾಳೇಕರ್ 5 ಲೇಯರ್ ಮಾಡ್ಬೋದಾಯಿತು. ನಾನು ಈ ಕೃಷಿಗೆ ಬರೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಅರ್ಥ ಆಗೋದ್ರೊಳಗೆ ನಾನು ತೋಟ ಮಾಡಿಬಿಟ್ಟಿದೆ. ಸೊ ಅದನ್ನು ಯಾವ ರೀತಿ ಚೇಂಜ್ ಮಾಡ್ಕೋಬೋದು, ನನ್ನ ತೋಟಗಾರಿಕೆ ಒಳಲ್ಲಿ ನರಳಿನಲ್ಲಿ ಬರುವಂಥ ಹಣ್ಣಿನ ಗಿಡಗಳೇ, ನರಳಲ್ಲಿ ಬರುವಂಥದ್ದು ಯಾವ್ಯಾವ ಬೆಳೆಗಳು ಬರುತ್ತೆ ಅನ್ನೋದು ಸಂಶೋಧನೆ ಮಾಡ್ತಾ ಪ್ರಕಾರ ಹೋದಾಗ ನಾನು ಕೆಲವು ತೋಟಗಳನ್ನ ಮಾಡಿರೋ ಅನುಭವಸ್ಥರು ಸುಭಾಷ್ ಪಾಳೇಕರ್ ಕೃಷಿಯಲ್ಲಿ ಅಳವಡಿಸ್ಕೊಂಡಿರೋದಕ್ಕೆ ನಾನು ಹೋದಾಗ ಅವರು ಕೆಲವು ಗಿಡಗಳನ್ನ ಸಜೆಷನ್ ಮಾಡಿದ್ದಾರೆ. ಕಾಳುಮೆಣಸು ಹಾಕಿದ್ದಾರೆ, ಕೋಕೋ ಹಾಕಿದ್ದಾರೆ, ಜಾಯ್ಕಾಯಿ ಹಾಕಿದ್ದಾರೆ, ಮೆಣಸು ಇದು ಏಲಕ್ಕಿ ಹಾಕಿದ್ದಾರೆ, ಕಾಫಿ ಹಾಕಿದ್ದಾರೆ. ಇನ್ನೂ ಅನೇಕ ಗಿಡಗಳು ನೆರಳಿನಲ್ಲಿ ಬರುವಂಥ ಆಧಾರಿತವಾಗಿ ಬರುವಂಥವ ಕೆಲವು ಗಿಡಗಳನ್ನ ಸಜೆಷನ್ ಮಾಡಿದ್ದಾರೆ. ಈಗ ನಾನು ಕೋಕೋ ಆಲ್ರೆಡಿ 2 ಗದ್ದೆ ಹಳೆ ಮರಗಳಲ್ಲಿ ಏನಿದೆ 2 ಗದ್ದೆಯಲ್ಲಿ ನಾನು ಕೋಕೋ ಮತ್ತು ಕಾಳುಮೆಣಸು 2 ಹಾಕ್ಕೊಂಡಿದ್ದೀನಿ. ತುಂಬ ಮಾತಾಡ್ಬೋದು, ಜಾಸ್ತಿ ಮಾತಾಡೋದು ಬೇಡ. ದಯವಿಟ್ಟು ಸುಭಾಷ್ ಪಾಳೇಕರ್ ಕೃಷಿನ ಅಳವಡಿಸ್ಕೊಳ್ಳಿ, ಯಾವುದೇ ಅನುಮಾನ ಬೇಡ. ಮತ್ತು ಒಂದು 10 ಗುಂಟೆ 5 ಗುಂಟೆಯಲ್ಲಿ ನೀವು ಅಳವಡಿಸ್ಕೊಬನ್ನಿ. ತುಂಬ ಅದ್ಭುತವಾಗಿದೆ ಕೃಷಿ. ನೋಡ್ತಾ ಇರ್ಬೋದು, ಎಲ್ಲದಕ್ಕೂ ಒಂದು ಹುಳ ಹತ್ತಲ್ಲ. ಎಲ್ಲ ನೋಡಿ, ಅಡಿಕೆ ಕೂಡ ಉಂಬಾಳೆ ಕಡಿತಾ ಕೂತಿದೆ, ಎಲ್ಲ ಚೆನ್ನಾಗಿ ಬರ್ತಿದೆ. ಯಾವುದೂ ನೋಡಿ ಎಷ್ಟು ಚೆನ್ನಾಗಿ ಉಂಬಾಳೆ ಬರ್ತಿದೆ. ಯಾವುದು ರಾಸಾಯನಿಕ ಕೊಟ್ಟಿಗೆ ಗೊಬ್ಬರಗಳು ಯಾವುದೂ ಹಾಕಿಲ್ಲ ರೀ. ಸುಮ್ಮನೆ ಅನವಶ್ಯಕವಾಗಿ ಇಲ್ಲಿ ಮಾತಾಡಬಾರ್ದು. ಇದಕ್ಕೆ ಆಗಂತ ಒಂದು ಪ್ಲಾಟ್ಫಾರ್ಮ್ನ ರೆಡಿ ಮಾಡ್ಕೊಳ್ಳಿ. ನಿಮ್ಮ ಮನೆ ಕಟ್ಟಬೇಕಾದ್ರೆ ಎಷ್ಟೆಲ್ಲ ಕೂತಿ ನೀವೆಲ್ಲ ಎಷ್ಟು ಯೋಚನೆ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಹ್ಯಾಂಡ್ಲು ಮಾಡ್ತೀರಾ. ಮನೆ ಕಟ್ಟಬೇಕಾದ್ರೆ ಎಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತೀರಾ. ಆ ಪ್ಲ್ಯಾನ್ ಮಾಡಿಕೊಂಡು ಚಿಕ್ಕದಾಗಿ ಒಂದು ಸಲ ಇನ್ಸ್ಟಾಲ್ ಮಾಡ್ಕೊಳ್ಳಿ ನೀಟಾಗಿ. ಅದ್ಭುತವಾದಂಥ ಕೃಷಿ ಬರುತ್ತೆ. ನೋಡ್ತಾ ಇರ್ಬೋದು, ನಾನು ಮಾಡಿರೋಂಥ ಇದು ಜೀವಾಮೃತ ತೊಟ್ಟಿಗೆಗಳಾಗಿರ್ಬೋದು, ಎಷ್ಟು ಚೆನ್ನಾಗಿ ಅಕ್ಕಪಕ್ಕ ತೋಟಗಳು ನೋಡ್ರೆ ಹೊಟ್ಟೆ ಉರಿತೆ. ಇಂಥ ಟೈಮಲ್ಲಿ ಅನವಶ್ಯಕವಾಗಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ನೀರಿಗಾಗಿ ಎಷ್ಟು ಕಷ್ಟಪಡ್ತಿದೆ. ಯಾಕೆ ನೀರನ್ನ ತಡೆ ಇಟ್ಟುವಂಥ ಬೇಲಿಗಳಲ್ಲಿ ಯಾರು ನೀರು ಕೊಡಲ್ಲ ಕಣ್ರಿ, ಎಷ್ಟು ಹಚ್ಚಹಸಿರಾಗಿರುತ್ತೆ. ಅವ್ರು ಹೇಳಿರೋದನ್ನ ನೀವು ಪರಿಪಾಲನೆಯಾಗಿ ಅದ್ರ ಪಾಡೋದು ಬಿಟ್ಟರೆ ಖಂಡಿತ ನಿಮಗೆ ಸಕ್ಸಸ್ ಆಗ್ತೀರಾ. ಒಂದು ಒಳ್ಳೆಯ ರೀತಿಲಿ ಬದುಕೋಕ್ಕೂ ನಿಮ್ಗೊಂದು ವ್ಯವಸ್ಥೆ ಆಗುತ್ತೆ. ಈ ವ್ಯವಸ್ಥೆ ಸತ್ಯನ ನನ್ನ ಮಗನೂ ಹೇಳಲ್ಲ, ನನ್ನ ಮಕ್ಕಳು ನಿಮ್ಗೆ ಬಂದು ಕೈ ಹಿಡಿಯೋದು ಇಲ್ಲ. ನೀವು ಬುದ್ಧಿವಂತರಾಗಬೇಕು. ರೈತರುಗಳಿಗೆ ಮಾಹಿತಿ ಕೊರತೆ ಇದೆ, ಆ ಮಾಹಿತಿಯನ್ನು ಹಂಚುವಂಥ ಕೆಲಸ ಆಗಬೇಕು. ಯುವಕರುಗಳು ದಯವಿಟ್ಟು ಆ ವಿಷಯದ ಬಗ್ಗೆ ಧ್ವನಿ ಎತ್ತಿ ಅಂತ ಹೇಳಿದೆ ಮಾತು ಮುಗಿಸ್ತೀನಿ. ಜೈ ಸುಭಾಷ್ ಪಾಳೇಕರ್, ಜೈ ಗೋಮಾತೆ.